ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಗೃಹ ಬಳಕೆ ಎಲ್ಪಿಜಿ ಬೆಲೆ ಏರಿಕೆ ಆಗಿದೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ವಾಣಿಜ್ಯ ಎಲ್ಪಿಜಿ ಬೆನ್ನಲ್ಲೇ ಗೃಹ ಬಳಕೆ ಎಲ್ಪಿಜಿ ಬೆಲೆಯೂ ಕೂಡ ಏರಿಕೆ ಆಗಿದೆ. 3 ತಿಂಗಳ ಅವಧಿಯಲ್ಲಿ ಎರಡನೇ ಬಾರಿ 29 ರೂಪಾಯಿ ಏರಿಕೆ ಆಗಿದೆ. ಬಹುಶಃ 8 ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ಮತ್ತೊಮ್ಮೆ ಟಿವಿಯಲ್ಲಿ ಕೂತ್ಕೊಳ್ತಾರೆ. ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಅಂತ ಕೂಡ ಹೇಳಬಹುದೇನೋ, ಆತ್ಮ ನಿರ್ಭರತೆಯ ಉಚಿತ ಸಲಹೆ ನೀಡಬಹುದೇನೋ ಅಂತ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಕಸಿಯುತ್ತೆ ಅಂತ ಮೋದಿ ಹೇಳಿದ್ರು. ಇಂಥ ಪ್ರಧಾನಿಗಳು ಈಗ ಜನರ ಅನ್ನದ ತಟ್ಟೆಯನ್ನೇ ಕಸಿತಿದ್ದಾರೆ. ಈ ಬೆಲೆ ಏರಿಕೆಯ ಅಚ್ಚೇ ದಿನಗಳ ಬಗ್ಗೆ ರಾಜ್ಯ ಬಿಜೆಪಿಗರ ಮೌನ ಯಾಕೆ? ಬಿಜೆಪಿಗರ ಮೌನ ಜನಸಾಮಾನ್ಯರ ಬಗ್ಗೆ ಅವರಿಗಿರುವ ಕ್ರೌರ್ಯವನ್ನ ತೋರಿಸುತ್ತೆ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಗೃಹ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಬೆಳ್ಳಂಬೆಳಗ್ಗೆನೆ 29 ರೂಪಾಯಿ ಏರಿಕೆ ಮಾಡೋದ್ರ ಮೂಲಕ ಎಲ್ಪಿಜಿ ಬರೆಯನ್ನ ಗೃಹಿಣಿಯರಿಗೆ ಎಳೆದಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ, ಪ್ರಧಾನಿ ಮೋದಿ ಅವರ ಅಚ್ಚೇ ದಿನಗಳು ಅಂದ್ರೆ ಇವೇನಾ ಹಾಗಾದ್ರೆ ಅಂತೇಳಿ ಕಿಡಿಕಾರಿದ್ದಾರೆ. ಒಂದು ಸುದೀರ್ಘವಾದ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ, ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ ದಾಖಲೆ ಮಟ್ಟದಲ್ಲಿ ಏರಿಕೆ ಆಯಿತು. ಅದರ ಬೆನ್ನಲ್ಲೇ ಈಗ ಗೃಹ ಬಳಕೆಯ ಸಿಲಿಂಡರ್ ಕೂಡ 3 ತಿಂಗಳಲ್ಲಿ 2 ಬಾರಿ ಏರಿಕೆ ಆಗಿದೆ. ಇವತ್ತು ಬೆಳಗ್ಗೆನೆ 29 ರೂಪಾಯಿ ಏರಿಕೆ ಮಾಡಿರೋದು. ಹೀಗಾಗಿ ಮುಂದೊಂದು ದಿನ ಪ್ರಧಾನಿ ಮೋದಿ ಅವರು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಟಿವಿ ಮುಂದೆ ಬಂದು ಕೂತು ನೀವು ಕಮ್ಮಿ ಊಟ ಮಾಡಿ ಅಂತ ಹೇಳಬಹುದೇನೋ ಅಂತ ವ್ಯಂಗ್ಯ ಮಾಡಿದ್ದಾರೆ.